ಎಲ್ಲರಿಗೂ ನಮಸ್ಕಾರ. ಹಾಸಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೀರೆಕಾಯಿ ಪಪ್ಪು ಇಲ್ಲಾಂದರೆ ಬೀರೆಕಾಯಿ ಪಪ್ಪು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 1/4 kg ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು 3 ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಸಹ ಮೀಡಿಯಮಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ, ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಟೀ ಲೋಟದಲ್ಲಿ ಅರ್ಧ ಲೋಟ ಹೆಸರುಬೇಳೆ, 3/4 ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ. ಹಾಗಾಗಿ ಅರ್ಧ ಸ್ಪೂನ್ ಖಾರದ ಪುಡಿ, ಚಿಟಿಕೆಯಷ್ಟು ಅರಿಶಿಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾನು ಕುಕ್ಕರಲ್ಲಿ ಹಾಕ್ಕೋತಾ ಇದ್ದೀನಿ. ಕುಕ್ಕರಲ್ಲಿ ಒಂದು 3 ರಿಂದ 4 ವಿಸಲ್ ಬರೆಸ್ಕೊಬೇಕು. ಇದು ತರಕಾರಿ ಬೇಳೆ ಎಲ್ಲ ಬೇಯಬೇಕಲ್ವ, ಹಾಗಾಗಿ ಒಂದು 3 ವಿಸಲ್ ಆದರೆ ಸಾಕು. ಈಗ ಇದನ್ನೆಲ್ಲ ಹಾಕಿ ನೀರನ್ನ ಜಾಸ್ತಿ ಹಾಕಬಾರ್ದು, ಪಪ್ಪು ಅಲ್ವ ಗಟ್ಟಿ ಇರಬೇಕು. ಹಾಗಾಗಿ ನೀರನ್ನು ಸ್ವಲ್ಪ ಮಾತ್ರ ಸೇರಿಸ್ಕೊಳ್ಳೋಣ. ತರಕಾರಿ ಮುಳುಗೋವಷ್ಟು ನೀರನ್ನು ಮಾತ್ರ ಸೇರಿಸ್ಕೊಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನು ಕುಕ್ಕರನ್ನು ಮುಚ್ಚಿ ಒಂದು 3 ರಿಂದ 4 ವಿಸಲ್ ಬರೆಸ್ಕೊತೀನಿ ಅಷ್ಟೇ. ಇದು ಆಂಧ್ರದಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಪಪ್ಪು ಅಂತ ಹೇಳಿದ್ರೆ ತುಂಬ ವೆರೈಟೀಸ್ ಇದೆ ಪಪ್ಪುನಲ್ಲಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಈ ರೀತಿಯೇ ಯಾವಾಗಲೂ ಮಾಡೋದು. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಇದನ್ನು ನಾನು ಒಂದು 3 ವಿಸಲ್ ಬರೆಸ್ಕೊತಾ ಇದ್ದೀನಿ. ಈಗ 3 ವಿಸಲ್ ಆಗಿದೆ. ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ಬೇಳೆ ಮತ್ತು ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ನಾವು ಇದೇ ರೀತಿ ಸಹ ಸ್ಮ್ಯಾಶ್ ಮಾಡ್ಕೊಬೋದು. ನಾನು ಅದರಲ್ಲಿರುವಂಥ ಸ್ವಲ್ಪ ರಸಮನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟ್ ಮಾಡಿಕೊಂಡು ಬೇಳೆ, ಟೊಮ್ಯಾಟೊ ಮತ್ತು ಹೀರೆಕಾಯಿ ಇದೆಯಲ್ಲ, ಮೆಣಸಿನ್ಕಾಯಿ, ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ತುಂಬ ತರಕಾರಿ ಎಲ್ಲ ಸ್ಮ್ಯಾಶ್ ಆಗಬಾರ್ದು, ಒಂದು ಮೀಡಿಯಮ್ ಇದರಲ್ಲಿರಬೇಕು, ಅಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಒಂದು 2-2.5 ಸ್ಪೂನು ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ. ನಾವು ಟೊಮೆಟೊ ಹಾಕಿದ್ರೂ ಸಹ ಹುಣಸೆ ರಸ 1 ಸ್ಪೂನ್ ಆದರೂ ಆಗಲಿ ಹಾಕಿದ್ರೇ ಟೇಸ್ಟು ನೆಕ್ಸ್ಟ್ ಲೆವೆಲ್ಲು. ಈಗ ಇದಕ್ಕೆ ನಾವು ಯಾವ ರೀತಿ ಒಗ್ಗರಣೆ ಕೊಡ್ತೀವಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ. ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ 1.5 ಸ್ಪೂನ್ ಎಣ್ಣೆ, ಒಂದು 4 ಎಸಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಕರಿಬೇವು ಇಷ್ಟನ್ನು ತೊಗೊಂಡಿದ್ದೀನಿ, ಮತ್ತು ಒಣಮೆಣ್ಸಿನ್ಕಾಯಿ. ಮೊದಲಿಗೆ ಒಂದು ಬಾಣಲಿಯಲ್ಲಿ 1.5 ಸ್ಪೂನ್ ಎಣ್ಣೆ ಹಾಕಿ ತೊಗೊಂಡಿರುವಂಥ ಒಗ್ಗರಣೆ ಐಟಮ್ಸ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನಾವು ಬೇಕು ಅಂದರೆ ಇದಕ್ಕೆ ಹಿಂಗನ್ನು ಸಹ ಸೇರಿಸ್ಕೊಬೋದು. ನಮ್ಮನೇಲಿ ಹಿಂಗು ಫ್ಲೇವರ್ ಇಷ್ಟ ಆಗೋದಿಲ್ಲ, ಹಾಗಾಗಿ ಹಿಂಗನ್ನು ನಾನು ಬಳಸಿಲ್ಲ. ಈಗ ಇದನ್ನು ಒಂದು 5-6 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ, ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿ ಹೀರೆಕಾಯಿ ಪಪ್ಪು ರೆಡಿ ಆಗಿರುತ್ತೆ. ಇದು ಮುದ್ದೆ ಜೊತೆ, ಅನ್ನದ ಜೊತೆ ಮತ್ತು ಚಪಾತಿ, ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಮಾಡಿ. ಹಾಸಿನಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.